ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ 6ನೆಯ ಅಧ್ಯಾಯ ಭರತನ ಪಾತ್ರದ ಪರಿಚಯದ 6ನೆಯ ಭಾಗ. ಅಯ್ಯ, ಸಕಲ ಸಮೃದ್ಧ ರಾಜ್ಯವನ್ನು ನಿನಗೇ ಕೊಟ್ಟು ನಿನ್ನ ತಂದೆ ಸತ್ತ. ರಾಮನು ಆ ತಂದೆಯಾಜ್ಞೆಯಂತೆಯೇ ಕಾಡಿಗೆ ಹೋದ. ಅಣ್ಣನೂ ತಂದೆಯೂ ನಿನಗೆಂದೇ ಕೊಟ್ಟ ಈ ರಾಜ್ಯವನ್ನು ಈಗ ಯಾವ ಕಂಟಕವೂ ಇಲ್ಲದೆ ನೀನು ಅನುಭವಿಸು, ಅಭಿಷೇಕ ಮಾಡಿಕೋ ಎಂದು ವಸಿಷ್ಠ ಮತ್ತೆ ಹೇಳಬೇಕೇ? ಭರತನ ದುಃಖ ಸಹಿಸಲು ಸಾಧ್ಯವಾಯಿತು. ರಾಮನನ್ನು ಮನದಲ್ಲೇ ಧ್ಯಾನಿಸಿದನಂತೆ. ಜಗಾಮ ಮನಸ ರಾಮಂ ಧರ್ಮಜ್ಞಂ ಧರ್ಮಕಾಂಕ್ಷೆಯ. ರಾಮ, ಇಂದು ನೀನಿಲ್ಲಿರುತ್ತಿದ್ದರೆ ನನಗೀ ಗತಿ ಬರುತ್ತಿತ್ತೇ ಎಂಬುದು ಒಂದು ಧ್ವನಿ. ನೀನು ಧರ್ಮಜ್ಞನಾದಂತೆ ನಾನು ಅಲ್ಲವೇ ಎಂಬುದು ಇನ್ನೊಂದು ಧ್ವನಿ. ನೀನಿರುತ್ತಾ ಇವರೆಲ್ಲ ನನಗೆ ಈ ಅಧರ್ಮಿಷ್ಠ ಮಾತುಗಳನ್ನಾಡಿ ಚುಚ್ಚುವುದೇ, ನಿನಗಿದು ಸಮ್ಮತವೇ ಎಂಬುದು ಮತ್ತೊಂದು ಧ್ವನಿ. ಆಮೇಲೆ ದುಃಖ ವಸಿಷ್ಠನ ಮೇಲೆ ತಿರುಗಿತು. ಸಭೆಯ ಮಧ್ಯೆ ಗದ್ಗದಿತನಾಗಿ ವಿಲಾಪ ಮಾಡುತ್ತಾನಂತೆ. ಪುರೋಹಿತನನ್ನು ಹೀಯಾಳಿಸಿದ. ಜಗರ್ಹೇಚ ಪುರೋಹಿತಂ ಎಂದು ಮಹರ್ಷಿ ವಾಲ್ಮೀಕಿ ಬರೆದಿದ್ದಾನೆ. ಆ ಹೀಯಾಳಿಕೆಯ ಮಾತಾದರೂ ಏನು? ಬ್ರಹ್ಮಚರ್ಯ ವ್ರತವನ್ನು ಸಾಂಗವಾಗಿ ಮುಗಿಸಿ ವಿದ್ಯಾಸ್ನಾನ ಮಾಡಿದ ಧೀಮಂತನಾದ ಧರ್ಮದಲ್ಲೇ ಇರುವ ರಾಮಚಂದ್ರನ ರಾಜ್ಯವನ್ನು ನನ್ನಂಥ ಯಾವನು ತಾನೇ ಅಪಹರಿಸಬರುವುದು? ಈ ಅಯೋಗ್ಯ ಸೂಚನೆಗಳನ್ನು ಗುರುಗಳಾದ ತಾವು ನನಗೆ ವೇದಾಧ್ಯಯನ ಮಾಡಿಸಿದವರು ಕುಲಪುರೋಹಿತರು ತಾವೇ ನೀಡಬಹುದೇ? ಇಂಥ ನಿಂದ್ಯ ಕೆಲಸವನ್ನು ಮಾಡಿಸಿ ನಿಮಗೆ ರೂಢಿ ಇರುವುದಾದರೆ ನೀವೆಂಥ ಪುರೋಹಿತರು? ದಶರಥನ ಮಗನಾಗಿ ಹುಟ್ಟಿದವನು ರಾಜ್ಯಾಪಹಾರಕಾರಕನಾಗಬಹುದೇ? ನಾನು ರಾಜ್ಯವೂ ಎಲ್ಲವೂ ರಾಮನಿಗೆ ಸೇರಿದ್ದು. ರಾಜ್ಯಂಚ ಅಹಂಚ ರಾಮಸ್ಯ. ಗುರುವೇ, ಧರ್ಮ ಹೇಳಿ, ಅಧರ್ಮವನ್ನಲ್ಲ. ಧರ್ಮಂ ವಕ್ತುಮಿಹಾರ್ಹಸಿ. ನನ್ನ ತಾಯಿ ಪಾಪ ಮಾಡಿದರೆ ನಾನು ಅದಕ್ಕೆ ಭಾಗಿಯೇ. ಅವಳ ಆಸೆ ನನಗಿಷ್ಟವಿಲ್ಲ. ಇಲ್ಲಿದ್ದೇ ವನದುರ್ಗದಲ್ಲಿರುವ ರಾಮನಿಗೆ ನಮಸ್ಕರಿಸುತ್ತೇನೆ. ಅಯೋಧ್ಯಾಕಾಂಡದ 82ನೇ ಸರ್ಗ 10ನೇ ಶ್ಲೋಕ 10ರಿಂದ 15ನೇ ಶ್ಲೋಕ. ರಾಮನೇ ರಾಜ, ನಾನಲ್ಲ. ಈ ಲೋಕದ ಜನರಿಗಷ್ಟೇ ಅಲ್ಲ, 3 ಲೋಕಕ್ಕೂ ರಾಮನೇ ದೊರೆ. ಇಲ್ಲಿ ಪುರೋಹಿತನನ್ನು ಭರತ ಬೈದದ್ದಕ್ಕೂ ಶ್ರೀನಿವಾಸ ಶಾಸ್ತ್ರಿಗಳು ತಕರಾರು ಮಾಡುತ್ತಾರೆ, ಅಸಭ್ಯವೆನ್ನುತ್ತಾರೆ. ಹಿಂದೆ ತಾಯಿಯನ್ನು ಬೈದವನು ವಾಲ್ಮೀಕಿ ಮುನಿಯು ಸಿಂಹಕ್ಕೆ ಹೋಲಿಸಿದಂತೆ ಇಲ್ಲೂ ಕಲಹಂಸಕ್ಕೂ ಅವನ ಬೈಗುಳವನ್ನು ಅದರ ಸ್ವರಕ್ಕೂ ಹೋಲಿಸಿ ಅದರ ಗಾಂಭೀರ್ಯವನ್ನು ಮಹರ್ಷಿಯೇ ಮೆಚ್ಚಿರುವುದನ್ನು ಶಾಸ್ತ್ರಿಗಳು ಸರಿಯಾಗಿ ಗಮನಿಸಿದಂತಿಲ್ಲ. ಬಿಡಿ ಮಾತುಗಳನ್ನು ನೋಡಿ. ಭರತ ಆಡಿದ್ದರಲ್ಲಿ ತಪ್ಪೇನಿದೆ? ಗುರುವನ್ನು ರಹಸ್ಯದಲ್ಲಿ ತಿದ್ದಬೇಕೆಂಬ ನಿಯಮ ಉಂಟು, ನಿಜ. ಗುರುಂ ರಹಸಿ ಬೋಧಯೇತ್ ಎಂಬುದುಂಟು. ರಾಜಪ್ರಾಯನನ್ನು ಬಹಿರಂಗವಾಗಿ ಕೊಂಕು ಮಾತಿನಲ್ಲಿ ಪರೀಕ್ಷೆಯೋ ಅಲ್ಲವೋ ಇರಲಿ ನಿಂದಿಸುವುದು ವಸಿಷ್ಠನಿಗೆ ಉಚಿತವೇ? ಬ್ರಾಹ್ಮಣನೂ ಗುರುವೂ ಆದ ಮಾತ್ರದಿಂದ ನಿರಪರಾಧಿಗೆ ಹೀಗ ಮನೆ ಚುಚ್ಚುವಂತೆ ಮಾತನಾಡಬಹುದೇ? ಅವನು ಸರ್ವಜ್ಞನಲ್ಲವೇ ಎಂದು ಯೋಚಿಸಬೇಕು. ಹಾಗೆ ಸರ್ವಜ್ಞನು ಭರತನ ಶುದ್ಧಾಂತಃಕರಣವನ್ನು ತಿಳಿದವನು. ಆದ್ದರಿಂದಲೇ ಈ ಭರತೋಕ್ತಿಗೆ ಸಿಟ್ಟುಗೊಳ್ಳದೆ ತುಷ್ಟನಾಗಿಯೇ ಪ್ರಸನ್ನನಾಗಿಯೇ ಮುಂದೆ ರಾಮನೂ ಭರತನೂ ಇಬ್ಬರೂ ತಮ್ಮ ಪಟ್ಟು ಬಿಡದಾದಾಗ, ಸಮಸ್ಯೆ ತೀರದಾದಾಗ ಭರತನಿಗೆ ರಹಸ್ಯದಲ್ಲಿ ಅವನಂತೂ ಈಗ ಊರಿಗೆ ಬರಲಾರ, ನೀನು ಅವನಿಲ್ಲದೆ ಮರಳಲಾರೆ. ನನ್ನ ಸಲಹೆ ಕೇಳು. ರಾಮನ ಪಾದುಕೆಗಳನ್ನು ಕೇಳಿಕೊ, ಖಂಡಿತವಾಗಿ ಕೊಡುತ್ತಾನೆ. ನಿನ್ನ ಇಷ್ಟವೂ ಆಯಿತು, ಅವನ ವೃತವೂ ಆಯಿತು ಎಂದು ಉಪದೇಶಿಸಿ ಇಬ್ಬರಿಗೂ ಮುನಿಯು ಉಪಕರಿಸುತ್ತಾನೆ. ತಾನೂ ಶಿಫಾರಸು ಹೇಳಿ ಪಾದುಕೆಗಳನ್ನು ಕೊಡಿಸುತ್ತಾನೆ. ಈ ಉಪಕಾರವನ್ನು ಭರದ್ವಾಜಾಶ್ರಮದಲ್ಲಿ ಭರತನೇ ನೆನೆಸಿ ವಸಿಷ್ಠನನ್ನು ವಾಕ್ಯಜ್ಞನೆಂದು ಕೊಂಡಾಡಿ ಈ ಆಚಾರ್ಯ ಕೃಪೆಯಿಂದಲೇ ತಾನು ಕೃತಾರ್ಥನಾದುದಾಗಿ ಧನ್ಯ ಭಾವದಲ್ಲಿ ಹೇಳಿಕೊಳ್ಳುತ್ತಾನೆ. ಆದ್ದರಿಂದ ಭರತನ ಉಕ್ತಿ ವಸಿಷ್ಠನಿಂದಾಪರವಲ್ಲ, ಸಚ್ಚಾರಿತ್ರ ಸ್ಥಾಪನಾಪರ ಮಾತ್ರ. ಅಸಭ್ಯತೆ ಏನು,
ವಸಿಷ್ಠ ಹೇಳಿದ್ದು ಪರೀಕ್ಷಾರ್ಥ, ಲೋಕಕ್ಕೆ ಇವನನ್ನು ತಿಳಿಸಲು. ಭರತ ಪರೀಕ್ಷೆಯಲ್ಲಿ ಗೆದ್ದ ಅಷ್ಟೇ. 7ನೆಯ ಅಂಶ. ಸೈನ್ಯದೊಡನೆ ಗುಹನ ಶೃಂಗಿಬೇರಪುರಕ್ಕೆ ಗಂಗೆಯನ್ನು ದಾಟಲು ಭರತ ಬಂದಾಗ ಗುಹನೂ ಭರತನನ್ನು ಶಂಕಿಸುತ್ತಾನೆ. ಇಷ್ಟು ದೊಡ್ಡ ಸೈನ್ಯವನ್ನು ಭರತನೇಕೆ ತರುತ್ತಿರುವನೋ ತಿಳಿಯದು. ಎಷ್ಟು ಯೋಚಿಸಿದರೂ ಇದರ ಮರ್ಮ ತಿಳಿಯಲಾರದು. ಏಕೆಂದರೆ ಬರುತ್ತಿರುವವನು ಹೇಳಿ ಕೇಳಿ ದುರ್ಬುದ್ಧಿಯ ಭರತ. ಯಥಾತು ಖಲು ದುರ್ಬುದ್ಧಿ ಭರತ ಸ್ವಯಮಾಗತಃ. ಅಯೋಧ್ಯಾಕಾಂಡದ 84ನೇ ಸರ್ಗದ 3ನೇ ಶ್ಲೋಕ. ಎಂದು ಮನಸ್ಸಿನಲ್ಲಿಯೇ ಶಂಕಿಸಿದ್ದು ಸಾಲದೆ, ಒಂದು ವೇಳೆ ರಾಮನನ್ನು ಅರಣ್ಯದಲ್ಲೇ ಕೊಲ್ಲಲು ಬಂದಿದ್ದರೆ ಅದನ್ನಾಗೊಡದಿರಲು ತನ್ನ ಸೈನ್ಯವನ್ನು ಸಜ್ಜು ಮಾಡಿ ಮುಂದೆ ಬಾಯಿ ಬಿಟ್ಟು ಕೇಳಿಯೇ ಬಿಡುತ್ತಾನೆ. ಕಚ್ಛಿನ್ನ ದುಷ್ಟೋ ವಜ್ರಃ ರಾಮಸಾಕ್ಷಿಷ್ಟ ಕರ್ಮಣಃ ಇಯಂ ತೇ ಮಹತೀ ಸೇನಾ ಶಂಕಾಂ ಜನಯತೀವ ಮೇ. 85ನೇ ಸರ್ಗ 7ನೇ ಶ್ಲೋಕ. ಕಪಟವರ್ಯದ ಶ್ರೀರಾಮಚಂದ್ರನ ವಿಷಯದಲ್ಲಿ ನೀನು ದುಷ್ಟಭಾವನೆಯಿಂದ ಹೊರಟಿಲ್ಲವಷ್ಟೇ. ಏಕೆಂದರೆ ನಿನ್ನ ಈ ದೊಡ್ಡ ಸೈನ್ಯವು ನನಗೆ ಶಂಕೆಯನ್ನು ಉಂಟು ಮಾಡುವಂತಿದೆ. ಈ ಮಾತನ್ನಾಡುವಾಗ ಗುಹ ಭರತನ ಮುಖವನ್ನೇ ನೋಡುತ್ತಿದ್ದನಂತೆ. ಆದರೆ ಆಕಾಶ ಇವ ನಿರ್ಮಲ, ಸ್ವಚ್ಛ ಆಕಾಶದಂತೆ ನಿಷ್ಕಳಂಕವಾದ ಅವನ ಮುಖ ನೋಡಿದ ಮೇಲೆ ನಿನ್ನಂಥವನು ನನ್ನನ್ನು ಶಂಕಿಸುವ ಕಾಲ ಬಂದಿದೆ. ರಾಮನು ನನಗೆ ಜ್ಯೇಷ್ಠ ಸೋದರನೂ ತಂದೆಯ ಸಮಾನನೂ ಆಗಿರುವುದನ್ನು ನೀನು ಕಾಣೆಯ ಎಂದು ಭರತ ಸಮಾಶ್ವಾಸನೆ ಕೊಟ್ಟ ಮೇಲೆ ಗುಹನಿಗೆ ಸಂಶಯ ತೀರಿತು. ಧನ್ಯಸ್ತ್ವಂ ನ ತ್ವಯ ತುಲ್ಯ ಪಶ್ಯಾಮಿ ಜಗತಿ ತಲೆ. ನೀನೀಗ ಧನ್ಯ, ನಿನಗೆ ಸಮರಾದವರನ್ನು ಈ ಜಗತ್ತಿನಲ್ಲೇ ಕಾಣೆ ಎಂದು ಗುಹ ಭರತನನ್ನು ಮೆಚ್ಚಿದ್ದು ಆಮೇಲೆ. 8ನೆಯ ಅಂಶ. ಭರತನಿಗೆ 8ನೆಯ ಪರೀಕ್ಷೆ ಭರದ್ವಾಜಾಶ್ರಮದಲ್ಲಿ ನಡೆಯುತ್ತದೆ. ದಶರಥ ಸತ್ತ ವಿಚಾರ ಈ ಮುನಿಗೆ ತಿಳಿದದ್ದು ಅವನ ಯೋಗಕ್ಷೇಮದ ಮಾತನ್ನೇ ಎತ್ತದೆ ಅಯೋಧ್ಯೆಯಲ್ಲಿ ಬಲ ಕೋಶ ಮಂತ್ರಿಗಳೆಲ್ಲರ ವಿಚಾರ ಕೇಳಿದ ಭರದ್ವಾಜನು ಭರತನನ್ನು ನೇರವಾಗಿಯೇ ಕೇಳಿದ ಪ್ರಶ್ನೆ ಹೀಗಿದೆ ನೋಡಿ. ಅಯೋಧ್ಯೆಯಲ್ಲಿ ರಾಜವಾಳುವ ನಿನಗೆ ಇಲ್ಲೇನು ಕೆಲಸ? ಇತ್ತ ಏಕೆ ಬಂದೆ? ನನ್ನ ಮನಸ್ಸು ನೆಮ್ಮದಿಯಾಗಿಲ್ಲ, ಏನೇನೋ ಕೆಟ್ಟ ಭಾವನೆಗಳು ಬರುತ್ತಿವೆ, ನೀನೇಕೆ ಬಂದೆ ಮೊದಲು ಹೇಳು ಎಂದು ಕೇಳುವ ಮುನಿಯ ಆಶಯ ರಾಮನಿಗೆ ಕೇಡು ಮಾಡಲು ಹೊರಟಿರುವೆಯಾ? ರಾಜ್ಯವಂತೂ ನಿಷ್ಕಂಟಕವಾಗಿ ದೊರೆಯಿತಷ್ಟೇ ಎಂಬುದೇ ಅಲ್ಲವೇ? ಈ ಪ್ರಚ್ಛನ್ನ ಪ್ರಶ್ನೆ ಪ್ರಕಟ ಪ್ರಶ್ನೆಯನ್ನೂ ನೋಡಿ. ಕಚ್ಚಿನ್ ತಸ್ಯ ಪಾಪಸ್ಯ ಪಾಪಂ ಕರ್ತುಮಿ ಹೇಚ್ಛಸಿ ಅಕಂಟಕಂ ಭೋಕ್ತುಮನ ರಾಜ್ಯಂ ತಸ್ಯಾನುಜನ್ಯಸ್ಯ. 90ನೇ ಸರ್ಗ 13ನೇ ಶ್ಲೋಕ. ಪಾಪವನ್ನರಿಯದ ರಾಮಚಂದ್ರನಿಗೂ ಅವನ ತಮ್ಮನಿಗೂ ಪಾಪವೆಸಗಿ ಅವರನ್ನು ಕೊಂದು ಹೀಗೆ ನಿಷ್ಕಂಟಕವಾದ ರಾಜ್ಯವನ್ನು ಅನುಭವಿಸಲು ನೀನು ಇಲ್ಲಿ ಹೊರಟು ಬಂದಿಲ್ಲವಷ್ಟೇ. ಹೇಗಿದೆ ಅಪವಾದದ ಅಲಗು? ಭರತ ತನ್ನ ಹೃದಯವನ್ನು ಬಿಚ್ಚಿ ಹೇಳಿ, ಮುನಿಗಳು ಹೀಗೆ ಕೇಳಬಹುದೇ ಎಂದಿದ್ದಕ್ಕೆ ನನಗೂ ಮನಸ್ಸಿನಲ್ಲಿ ಗೊತ್ತಿದ್ದರೂ ನಿನ್ನ ಬಾಯಿಂದ ದೃಢೀಕರಣ ಮಾಡಿಕೊಳ್ಳಲು ಕೇಳಿದೆ ಎಂದು ಭರದ್ವಾಜ ಜಾರಿಕೊಳ್ಳುತ್ತಾನೆ. ಆದರೆ ಅವನ ಮನಸ್ಸು ಇನ್ನೂ ಭರತನನ್ನು ನಂಬಲೊಲ್ಲದು. ಮರುದಿನ ರಾಜಾತಿಥ್ಯ ನಡೆಯಬೇಕು. ಪ್ರಾತಃ ಕಾಲ ಮುನಿ ಆಶ್ರಮದಲ್ಲಿ ರಾಜಾರ್ಹ ಆಸನ ಹಾಕಿಸಿ ರಾಜೋಚಿತವಾದ ಛತ್ರ ಚಾಮರಗಳನ್ನೆಲ್ಲ ತರಿಸಿ ಭರತನಿಗೆ ಪರೀಕ್ಷೆಯೊಡ್ಡುತ್ತಾನೆ. ಈ ಆಸನದಲ್ಲಿ ಮರೆತು ಭರತನೇನಾದರೂ ಕುಳಿತಿದ್ದರೆ ಅವನಿಗೆ ಅಧಿಕಾರದ ಬಯಕೆ ಸುಪ್ತವಾಗಿ ಹೃದಯದಲ್ಲಿದೆ ಎಂಬುದು ಪ್ರಕಟವಾಗುತ್ತಿತ್ತು. ಆದರೆ ಬುದ್ಧಿವಂತನಾದ ಭರತ ಹಾಗೆ ಮಾಡದೆ ಆಸನಂ ಪೂಜಾಯಾಮಾಸ ರಾಮಾಯಾಭಿ ಪ್ರಣಮ್ಯ ಚ ವಾಲವ್ಯ ಜನಮಾದಾಯ ನ್ಯಷೀದತ್ ಸಚಿವಾಸನೆ. 91ನೇ ಸರ್ಗ 39ನೇ ಶ್ಲೋಕ. ಆ ರಾಜಾಸನವನ್ನು ಮುಟ್ಟಿ ಕಣ್ಣಿಗೊತ್ತಿಕೊಂಡು ಪುಷ್ಪಗಳಿಂದ ಅರ್ಚಿಸಿ ಅಲ್ಲಿ ಶ್ರೀರಾಮನಿರುವಂತೆ ಭಾವಿಸಿ ನಮಸ್ಕರಿಸಿ ಬೀಸಣಿಕೆಯನ್ನು ಕೈಯಲ್ಲಿ ಹಿಡಿದು ಪಕ್ಕದಲ್ಲಿದ್ದ ಮಂತ್ರಿಯ ಆಸನದಲ್ಲಿ ಕುಳಿತನಂತೆ.
ಎಷ್ಟು ಸೂಕ್ಷ್ಮ ಪರೀಕ್ಷೆ, ಎಂಥ ಜಾಣ ಉತ್ತೀರ್ಣತೆ. ನಾನಾ ಪರೀಕ್ಷೆಗಳಲ್ಲಿ ಈ ಕಠಿಣ ಪರಿಸ್ಥಿತಿಯಲ್ಲಿ ಗೆದ್ದು ಪಾರಾದರೂ ಆ ಮುಂದಿನ 14 ವರ್ಷಗಳಲ್ಲಿ ಭರತನಿಗೆ ದಿನವೂ ಶಾಪ ಹಾಕಿದವರೆಷ್ಟು ಸಹಸ್ರವೋ. ಇದನ್ನೆಲ್ಲ ಯಾವ ರಾಮಾಯಣವೂ ಹೇಳುವುದಿಲ್ಲ. 9ನೇ ಅಂಶ. ಕೊನೆಯಲ್ಲಿ ಶ್ರೀರಾಮನೇ ನಡೆಸುವ ಪರೀಕ್ಷೆಯನ್ನು ನೋಡಿ. ರಾವಣನ ಸಂಹಾರವಾಗಿ ಲಂಕೆಯಲ್ಲಿ ವಿಭೀಷಣನಿಗೆ ಪಟ್ಟಗಟ್ಟಿ ಶ್ರೀರಾಮ ಸೀತಾ ಸಮೇತ ಕಪಿ ರಾಕ್ಷಸರ ಸಹಿತ ಅಯೋಧ್ಯೆಗೆ ಬರುತ್ತಾ ಭರದ್ವಾಜಾಶ್ರಮದಲ್ಲಿಳಿದು 1 ದಿನ ತಂಗಬೇಕಾಯಿತಷ್ಟೇ. ಆಗ ರಾಮ ಭರದ್ವಾಜನನ್ನು ಕೇಳಿದ್ದೇನು? ಕಚ್ಚಿಚ್ಯುಕ್ತೋ ಭರತಃ, ಭರತನು ಯೋಗ್ಯವಾಗಿ ನಡೆಯುತ್ತಿರುವನೇ ಎಂದು. ಇದರರ್ಥ ನಾನೀಗ ಅಯೋಧ್ಯೆಗೆ ಹೋಗುವುದು ಉಚಿತವೇ? ನನ್ನ ಆಗಮನ ಭರತನಿಗೆ ರುಚಿಸುವುದೇ? ನಾನೇಕೆ ಬಂದನೆಂದು ಅವನಿಗೆ ಕಸಿವಿಸಿಯಾಗುವುದೇ? ರಾಜ್ಯದ ರುಚಿ ಅವನಿಗೆ ಹಿಡಿದೇ ಹೋಯಿತೆ. ಒಂದು ಯುಕ್ತಃ ಶಬ್ದ ಎಷ್ಟು ಧ್ವನಿ ಕೊಡುತ್ತಿದೆ ನೋಡಿದಿರಾ? ಇದಕ್ಕೆ ಭರತನನ್ನರಿತಿದ್ದ ಮುನಿ ಅಷ್ಟೇ ಮಾರ್ಮಿಕವಾಗಿ ರಾಮನಿಗೆ ಉತ್ತರಿಸುವ ಗೂಢ ಭಾಷೆಯ ಈ ಉತ್ತರವನ್ನೂ ನೋಡಿ. ಪಂಕದಿಗ್ಧಸ್ತು ಭರತೋ ಜಟಿಲಸ್ತಾಂ ಪ್ರತೀಕ್ಷತೆ, ಪಾದುಕೇತೆ ಪುರಸ್ಕೃತ್ಯ ಸರ್ವಂಚ ಕುಶಲಂ ಗ್ರಹೇ. ಯುದ್ಧಕಾಂಡದ 127ನೇ ಸರ್ಗ 3ನೇ ಶ್ಲೋಕ. ಮೈಯೆಲ್ಲ ಕೆಸರು ಕೊಳೆಯಿಂದ ಕೂಡಿದ ಭರತನು ತಲೆಯಲ್ಲಿ ಜಟೆ ಧರಿಸಿ ನಿನ್ನನ್ನು ನೋಡುತ್ತಿರುವನು. ನಿನ್ನ ಪಾದುಕೆಗಳನ್ನೇ ಸದಾ ಗೌರವಿಸುತ್ತಿರುವನು. ಅರಮನೆಯಲ್ಲಿ ನಿನ್ನ ತಾಯಂದಿರಾದಿಯಾಗಿ ಎಲ್ಲರೂ ಸೌಖ್ಯ. ಇಲ್ಲಿ 2ನೇ ಭಾಗ ಸುಲಭವಾಗಿ ತಿಳಿಯುತ್ತದೆ. ಮೊದಲನೆಯದಕ್ಕೆ ಸುಲಭ ಅರ್ಥ ದೊರೆಯುವುದಿಲ್ಲ. ಧ್ವನಿಯನ್ನು ಹೇಗೆ ಬೇಕಾದರೂ ತೋರಿಸಬಹುದು. ರಾಮ ಭರತ ರಾಜ್ಯದ ಭೋಗಕ್ಕೆ ಆಶೆಪಟ್ಟವನೇ ಅಲ್ಲ. ನೀನು ಹೊರಟಾರಭ್ಯ ತಲೆಗೆ ಅವನು ಯಾವ ಸುಗಂಧ ತೈಲವನ್ನೂ ಹಾಕಿಲ್ಲ. ಪರಿಮಳದ ತೀರ್ಥದಲ್ಲಿ ಮಿಂದವನೂ ಅಲ್ಲ. ನಿನ್ನನ್ನು ಮರೆತವನೂ ಅಲ್ಲ. ಒಂದು ಕ್ಷಣವೂ ತನ್ನನ್ನು ರಾಜನನ್ನಾಗಿ ಅವನು ಭಾವಿಸಲಿಲ್ಲ. ನಿತ್ಯ ನಿನ್ನ ಪಾದುಕೆಗಳಿಗೇ ಪೂಜೆ ಮಾಡುತ್ತಿದ್ದಾನೆ. ಅವನ್ನು ಮುಂದಿಟ್ಟೇ ಅದರ ಪ್ರತಿನಿಧಿಯಾಗಿ ರಾಜ್ಯಭಾರ ಮಾಡುತ್ತಿದ್ದಾನೆ ಎಂದು. ಆದರೂ ಇಲ್ಲೊಂದು ವಿಶೇಷಾರ್ಥವಿದೆ. ಉಳಿದದ್ದೆಲ್ಲ ಸರಿ, ಈ ಮೈ ಕೆಸರಾಗಿದ್ದಾನೆ ಎಂಬುದರ ಭಾವ ಸರಿಯಾಗಿ ತಿಳಿಯುವುದಿಲ್ಲ. ಈ ಭಾವವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.